ನಮ್ಮ ಗೃಹ ಮಂತ್ರಿಗಳಿಗೆ ಅವ್ರ ರಾಜ್ಯದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಲವ್ ಜಿಹಾದ್ ಆಗ್ತಾಯಿದೆ, ಹಿಂದೂಗಳ ಮೇಲೆ ಹತ್ಯೆ ಆಗ್ತಾಯಿದೆ, ಹಿಂದೂಗಳ ಮೇಲೆ ಚಾಕು ಚೂರಿಯಿಂದ ಇರಿಯುವಂಥ ಕೆಲಸ ಆಗ್ತಾಯಿದೆ, ಇದನ್ನೆಲ್ಲ ನೋಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅವ್ರು ಬರೀ ಆರ್ ಎಸ್ ಎಸ್ ಅವರು ಬಸ ಮಕ್ಕೊ ಆರ್ ಎಸ್ ಎಸ್ ಅಂತೇಳಿ ಮಕ್ಕೋತಾರೆ, ಕನಸಿನಾಗೂ ಆರ್ ಎಸ್ ಎಸ್ಸು, ಮುಂಜಾನೆ ಮೂತಿ ತಕ್ಕೊಂಡು ಆರ್ ಎಸ್ ಎಸ್ಸು. ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಗೃಹ ಮಂತ್ರಿ ಹೆಂಗಂದ್ರೆ 24 ತಾಸೂ ಜಾಗೃತಿ ಇರಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಗಲಭೆ ಆಗ್ತಾವೆ, ಎಲ್ಲಿ ಘಟನೆ ಆಗ್ತಾವೆ, ತಕ್ಷಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೋವಂಥದ್ದು ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಗೃಹ ಮಂತ್ರಿಗಳು ಅದನ್ನೇನೂ ಮಾಡಲಾಗ್ಯಾರ. ಹಳ್ಳಿ ಮಿಳ್ಳಿ ಆರ್ ಎಸ್ ಎಸ್ನ ಬಿಟ್ಟರೆ ಇವತ್ತೇನು ಇದರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇವತ್ತು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇಂಥ ದುಷ್ಕರ್ಮಿಗಳೇನದಾರ ಇವ್ರನ್ನ ಅಲ್ಲೇ ಎನ್ಕೌಂಟ್ರ್ ಮಾಡೋವಂಥ ಅಧಿಕಾರ ಕೊಡಬೇಕು ಪೊಲೀಸರಿಗೆ. ಇಲ್ಲಾಂದರೆ ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಕಡೆ ಘಟನೆಗಳು ಹಿಂದೂಗಳ ಮೇಲೆ, ಹಿಂದೆ ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದ ಒಬ್ಬ ಸೈನಿಕನ ಮೇಲೂ ಬಸ್ಸಿನಲ್ಲಿ ಹಲ್ಲೆ ಆಯಿತು. ಅಂದರೆ ಅವ್ರಿಗೆ ಯಾವುದೇ ಭಯ, ಕಾನೂನು ಭಯ ಗೊತ್ತಿಲ್ಲ.